ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಬೆಡ್ಶೀಟ್ ಮಡಚಿ ಹಲ್ಲುಜ್ಜಿ ಬಿಸಿನೀರು ಇರಲಿಲ್ಲ, ಸೊ ತಣ್ಣೀರಲ್ಲೇ ಸ್ನಾನ ಕೂತೆ. ಎಷ್ಟು ಕೋಲ್ಡ್ ಇದೆ ಅಂದರೆ ಸೀರಿಯಸ್ಲಿ. ಸ್ನಾನ ಎಲ್ಲ ಮುಗಿಸಿ ಮುಖ ಒರೆಸ್ಕೊಂಡು ಆಚೆ ಬಂದಾಗ ನಮ್ಮ ಕಾವರಪ್ಪನವ್ರು ಹೇಳಿದ್ರು, ಅಯ್ಯೋ ತಣ್ಣೀರಲ್ಲಿ ಯಾಕೆ ಸ್ನಾನ ಮಾಡೋಕೆ ಹೋದೆ, ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಹೀಟರ್ ಇತ್ತು ಅಂತ. ತುಂಬಾ ಬೇಗ ಹೇಳ್ತಿದ್ದೀರಾ. ಹೋಗ್ಲಿ ಬಿಡಿ, ತಣ್ಣೀರು ಸ್ನಾನನೂ ಒಂಥರ ಚೆನ್ನಾಗಿತ್ತು. ಆಮೇಲೆ ರೆಡಿಯಾಗಿ ನಾಯಿನ ಮಾತಾಡಿಸಿ ಮ್ಯಾಗಿ ಮಾಡಿ ಅದನ್ನ ತಿಂದು ಮ್ಯಾಗಿ ನಾಟ್ ಬ್ಯಾಡ್. ಬೂಟ್ಸ್ ಹಾಕೊಂಡೆ. ಆ ಬೂಟ್ಸ್ ನೋಡಿದ್ರೆ 1.5 kg ಇದೆ. ಇರಲಿ, ಸೇಫ್ಟಿ ಮುಖ್ಯ. ಅಲ್ಲಿಂದ ಒಂದು ನೀರು ಬಾಟಲ್ ಹಿಡ್ಕೊಂಡು ನಾನು ಹೊರಟೆ. ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಈ ಬೆಟ್ಟನ ಹತ್ತೋದಕ್ಕೆ. ಟ್ರೆಕ್ಕಿಂಗ್. ನಾ ಅದನ್ನ ಹತ್ತೋಕ್ಕಿಂತ ಮುಂಚೆ ನಿಮಗೆ ಪೆಪ್ಪರ್ ಬಗ್ಗೆ ಹೇಳ್ತೀನಿ. ಈ ಪೆಪ್ಪರ್ ಶತಮಾನಗಳ ಹಿಂದೆನೆ ಭಾರತದಿಂದ ಯುರೋಪ್ಗೆ ಟ್ರೇಡ್ ಆಗ್ತಿತ್ತು. 3000 BCಲೇ ಸೆಪೋರಿಯನ್ ರೆಕಾರ್ಡ್ಸಲ್ಲಿ ಕೇರಳನ ಗಾರ್ಡನ್ ಆಫ್ ಸ್ಪೈಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಪೆಪ್ಪರ್ಗೋಸ್ಕರ ಎಷ್ಟೋ ಯುದ್ಧಗಳೇ ಆಗಿವೆ. ಈ ಪೆಪ್ಪರ್ನ ಹುಡಿಕೊಂಡೆ ಎಷ್ಟೋ ದೇಶ ನಮ್ಮ ಭಾರತದ ಕಡೆ ಬಂದರು. ಅದರಲ್ಲಿ ವಾಸ್ಕೋ ಡ ಗಾಮ ಪೋರ್ಚುಗಲಿಂದ ಭಾರತನ ಹುಡಿಕೊಂಡು ಬರ್ತಾನೆ. ಮೇ 20, 1498ರಲ್ಲಿ ಅವರು ಕೇರಳದಲ್ಲಿ ತಲುಪ್ತಾರೆ. ಅವರು ಇಳಿಯುವಾಗ ಅವ್ರ ಮೊದಲ ವರ್ಡ್ಸ್ ಏನಾಗಿತ್ತಂದರೆ, ಫಾರ್ ಕ್ರೈಸ್ಟ್ ಆ್ಯಂಡ್ ಸ್ಪೈಸಸ್. ಈ ಪೆಪ್ಪರಿಂದ ಎಷ್ಟೋ ಬೇರೆ ಬೇರೆ ದೇಶಗಳು ಶ್ರೀಮಂತ ದೇಶಗಳಾಗಿವೆ, ನಮ್ಮ ದೇಶನ ಬಿಟ್ಟು. ಹೀಗೆ ಸ್ಪೇನ್ ಕೂಡ ಭಾರತನ ಹುಡುಕುವಂತ ಕ್ರಿಸ್ಟೋಫರ್ ಕೊಲಂಬಸ್ನ ಕಳಿಸ್ತಾರೆ. ಆದರೆ ಅವನಿಗೆ ಸಿಗೋದು ಅಮೆರಿಕನ್ಸ್. 1663 ADಯಲ್ಲಿ ಡಚ್ರು ಪೋರ್ಚುಗೀಸ್ ಜೊತೆ ಯುದ್ಧ ಮಾಡಿ ಅವ್ರನ್ನ ಸೋಲಿಸಿ ಈ ಸ್ಪೈಸ್ ಟ್ರೇಡಿಂಗ್ನ ಅವ್ರ ಹಿಡಿತಕ್ಕೆ ತಗೊಳ್ತಾರೆ. ಇದಾದಮೇಲೆ ಬ್ರಿಟಿಷರು ಬಂದು ಡಚ್ರನ್ನ ಸೋಲಿಸಿ ಸ್ಪೈಸ್ ಟ್ರೇಡಿಂಗ್ನ ತಮ್ಮ ಹಿಡಿತಕ್ಕೆ ತಗೊಳ್ತಾರೆ. ಆಮೇಲೆ ಇಡೀ ಭಾರತನೇ ತಮ್ಮ ಕಂಟ್ರೋಲಿಗೆ ತೊಗೊಂಡು ಚೆನ್ನಾಗಿ ಲೂಟಿ ಮಾಡಿದ್ರು. ಈ ಪೆಪ್ಪರ್ನ ಒಂದು ಮರದ ಕೆಳಗಡೆ ನೆಟ್ಟು ಅದ್ರ ಬಳ್ಳಿನ ಮರದ ಮೇಲೆ ಹೋಗೋ ಹಾಗೆ ಬಿಡ್ತಾರೆ. ಒಂದ್ಸಲ ನೆಟ್ಟಿದ್ರೆ ಸಾಕು, ವರ್ಷಕ್ಕೊಂದ್ಸಲ ಪೆಪ್ಪರ್ ಕೊಡತ್ತೆ. ಆಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಷ್ಟೇ. समझ न पाया वो गुजरी बातें, गुम है वो पल हसीन रातें, लिखने जा रहा हूँ एक नई कहानी, कानों में गूंजे तेरी बातें. आओ चले हवाओं के संग, चल चले प्यार में हम. आओ चले हवाओं के संग, चल चले प्यार में हम. नजारे बताते हैं किनारों से पुकारते हैं एक धुन में. ತುಂಬಾ ಮೇಲೆ ಹತ್ತದ್ಮೇಲೆ ಒಂದೊಳ್ಳೆ ವ್ಯೂ ಸಿಕ್ತು. ಫಾಗಿ ಇರೋದ್ರಿಂದ ಬೆಟ್ಟಗಳು ನೀಟಾಗಿ ಕಾಣ್ತಾ ಇಲ್ಲ. ಇಲ್ಲಿಂದ ದೂರಕ್ಕೂ ಬರೀ ಬೆಟ್ಟಗಳೇ ಇದೆ. ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡಿ ಮತ್ತೆ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲೊಂದು ಮನೆ ಕಾಣಿಸ್ತಿದ್ಯಾ? ನಾವಿದ್ವಲ್ಲ, ಮಲಗಿದ್ನಲ್ಲ, ಇಲ್ಲ ಇದೇ ಮನೆ ಉಳ್ಕೊಂಡಿದ್ದು. ಸೊ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ.
चले हवाओं के संग चल चले प्यार में हम चले हवाओं. ಆ ರೀತಿ ಹತ್ತುವಾಗಲೇ ನಮಗೆ ಸಿಕ್ಕಿದ್ದು ವರ್ಲ್ಡ್ಸ್ ರಿಚೆಸ್ಟ್ ಕಾಫಿ ಬೀಜ ಕೋಪಿಲ್ವಾಕ್ ಆರ್ ಸಿವೆಟ್ ಕಾಫಿ. ಈ ಕಾಫಿ ಹೆಸರು ಬಂದು ಸಿವೆಟ್ ಕಾಫಿ ಅಂತ. ಈ ಕಾಫಿ ನಿಮಗೆ ನಾರ್ಮಲಿ ಈ ಥರ ಕಾಡುಗಳಲ್ಲಿ ಸಿಗುತ್ತೆ. ಇದೇನಂದರೆ ಮೇಯ್ನಾಗಿ ಇದು ಕಾಡಬೇಕು ಕಾಫಿ ಬೀಜನ ತಿಂದು ಮಾಡಿರೋ ಕಕ್ಕ, ಓಕೆನಾ. ಸೊ ಇದು ಪರ್ kg 75,000ದಿಂದ 1,00,000. ಹೌದು, ಈ ಕಾಫಿ ಇಡೀ ವರ್ಲ್ಡಲ್ಲೇ ಕಾಸ್ಟ್ಲಿಯೆಸ್ಟ್ ಕಾಫಿ. ಆ್ಯಂಡ್ ಇದರಲ್ಲಿ ಆರ್ಗಾನಿಕ್ ಗುಣಗಳಿದೆ ಮತ್ತು ಮೆಡಿಸಿನಲ್ ಗುಣಗಳಿದೆ. ಈ ಕಾಡಲ್ಲಿ ರಿಯಲ್ ಆಗಿ ಸಿಕ್ತು. ನಾವು ವಾಪಸ್ ಹೋಗೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಈ ಬ್ಯೂಟಿಫುಲ್ ನೈಸ್ನ ಎಲ್ಲೋ ನೋಡಿದೆ, ನಿಮಗೂ ಹೇಳಬೇಕು ಅನ್ನಿಸ್ತು. ಈ ಪ್ರೀತಿಯ ಹೆಸರಲ್ಲಿ ಮಸಣ ಕಂಡ ಹೆಣಗಳೆಷ್ಟೋ, ನೊಂದ ತಂದೆ ತಾಯಿಯರೆಷ್ಟೋ, ಬೀದಿ ಬೀದಿ ತಿರುಗುತ್ತಿರುವ ಹುಚ್ಚರೆಷ್ಟೋ, ದೂರವಾದ ಸ್ನೇಹಿತರೆಷ್ಟೋ, ಹೃದಯವನ್ನು ಕಲ್ಲು ಮಾಡಿಕೊಂಡು ಬದುಕುತ್ತಿರುವ ಮನಗಳೆಷ್ಟೋ, ಮಾಯಾಲೋಕದಲ್ಲಿ ಅಲಿಯೋ ಆತ್ಮಗಳೆಷ್ಟೋ, ಕರಗಿ ಹೋದ ಕನಸುಗಳೆಷ್ಟೋ, ಕೊರಗಿ ಹೋದ ಮನಸ್ಸುಗಳೆಷ್ಟೋ, ಉಸಿರಾಡೋ ಶವಗಳೆಷ್ಟೋ, ಭಾವನೆಗಳ ಕೊಲೆ ಮಾಡಿ ಬದುಕುತ್ತಿರುವ ಜೀವಗಳೆಷ್ಟೋ, ಪ್ರೀತಿಯಿಂದ ದೂರವಾಗಿ ಯಾರನ್ನು ಶಪಿಸದೆ ಬಾಳುತ್ತಿರುವ ಜೀವಗಳೆಷ್ಟೋ, ಪ್ರೀತಿನೇ ಸಿಗದೆ ಬದುಕನ್ನು ದೂಡುತ್ತಿರುವವರೆಷ್ಟೋ. ಇದನ್ನು ನಿಜವಾಗಿಯೂ ಪ್ರೀತಿ ಎನ್ನಲೆ ಅಥವಾ ಮನಕುಲ ಕಂಟಿದ ಶಾಪ ಎನ್ನಲೆ? ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಒಂದು ಬ್ಲ್ಯಾಕ್ ಟೀ ಕುಡಿದು ಪಾತ್ರೆ ತೊಳೆದು ಊಟ ಮಾಡಿ ಚಳಿ ತಡೆಯೋದಿಕ್ಕಾಗದೆ ಬೆಂಕಿ ಕಾಯ್ದು ಮಲ್ಕೊಂಡೆ. ಬೆಳಗ್ಗೆ ಆದ್ಮೇಲೆ ವಾಪಸ್ ಹೊರಟೆ ನಮ್ಮ ಮೈಸೂರಿಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ಮಾಡಿ, ಕಾಸ್ ಐ ವಿಲ್ ಗೆಟ್ ಬೆಟರ್. ಸೊ ಇಷ್ಟ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬಾಯ್ ಆ್ಯಂಡ್ ಲವ್ ಯು ಆಲ್.